చుట్టుకు యౌవనం ధన సంపత్తి ప్రభుత్వం అవివేకత ఏకైకమప్యనత్వాయ యుయంత్ర చతుష్టయం ಯೌವನ ಧನ ಸಂಪತ್ತು ಅಧಿಕಾರ ಇವೆಲ್ಲ ಒಬ್ಬನನ್ನು ಕೆಳಮಟ್ಟಕ್ಕೆ ತರುವುದಕ್ಕೆ ಕಾರಣವಾಗುತ್ತವೆ ಎನ್ನುವುದನ್ನು ನೀನು ಮರೆತಿ ಚಿತ್ತ ಅಹಂಕಾರ ಬುದ್ಧಿ ಮನಸ್ಸು ಇವು ಅಂತಃಕರಣದ ಅಂಶಗಳು. ಆದರೆ ಆ ಅಂಶಗಳಿಗೆ ಅಧಿಷ್ಠಾತ್ರ ದೇವತೆ ಯಾರು ಅಂತ ಕೇಳಿದರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಈ ನಾಲ್ಕು ಏಕವಾಗಿರುವಂತಹ ಏಕಲಕ್ಷ್ಯವನ್ನು ಹೊಂದಿದಂತಹ ಭಗವಂತನೇ ನಿನ್ನ ಮನೆಗೆ ಬಂದಾಗ ನಿನ್ನ ಮಗದ ಕಣ್ಣಿಗೆ ಅವನ ಮಹತ್ವಾರಿಯತೆ ಹೋಯಿತು. ಅವನನ್ನು ನಿಂದಿಸುವುದಕ್ಕೆ ಹೊರತೆ ನೀನು. ನನ್ನಂತಹವನ ಮನೆಗೆ ಅವ ಬರ್ತಾನೆ, ನಿನ್ನಂತಹವನ ಮನೆಯನ್ನು ಉಪೇಕ್ಷಿಸುತ್ತಾನೆ ಅನ್ನುವಲ್ಲಿ ನಿನ್ನ ಅವಮನೆ ದೊಡ್ಡದೋ, ನಿನ್ನ ಆತಿಥ್ಯ ದೊಡ್ಡದೋ, ಅವನ ವಿದುರನ ಅಂತಃಕರಣ ದೊಡ್ಡದೋ ಯೋಚನೆ ಮಾಡು ನೀನು. ನನ್ನ ಮನೆಗೆ ಬಂದು ನಿನ್ನ ಮನೆಯಲ್ಲಿವರೆಗೆ ನನ್ನ ಜೊತೆಯಲ್ಲಿ ಬರುತ್ತಾನೆ ಕೃಷ್ಣ ಅನ್ನುವಲ್ಲಿ ನಾನೇನು ನೀನೇನು ಎನ್ನುವುದನ್ನು ಯೋಚಿಸು. ನನ್ನ ಕುಲದ ಬಗ್ಗೆ ಲೋಕಕ್ಕೆ ಅದನ್ನುಂಟು ನೀನೇನು ಹೇಳಬೇಕು. ಎಲ್ಲ ಕುಲವ ಎಲ್ಲ ಬಲ್ಲರು. ಆದರೆ ಒಬ್ಬ ಕುಲವಿಹೀನನಾಗಿ ಸಾಧಕನಾಗಿ ಒಬ್ಬನಿಗೆ ನೀತಿ ಹೇಳುವಷ್ಟನ್ನು ಅಧ್ಯಯನ ಮಾಡಿದವ ನಾನು. ವಿದುರನ ನೀತಿಯನ್ನು ಅಂಗೀಕರಿಸುವ ಪ್ರಪಂಚದಲ್ಲಿ ಪ್ರಾಪ್ತಿಯಷ್ಟು ಮಂದಿ ಬೇಕು. ಆದರೆ ಕೌರವ, ನಿನ್ನ ದುರ್ನೀತಿ ಎಷ್ಟು ಮಂದಿಗೆ ಬೇಕು ಯೋಚನೆ ಮಾಡು. ಇಷ್ಟನ್ನು ಮರೆತವನು ಮದಮುಖನಾದೆ. ಈಗ ನನ್ನನ್ನು ನಿಂದಿಸ್ತೀನಿ. ಚಂದ್ರಾನ್ವಯದ ಕುಲದ ಮೂಲದ ಬಗ್ಗೆ ಯೋಚನೆ ಮಾಡಿದೆ. ಕ್ಷೇತ್ರ ಮೂಲವೋ ಬೀಜ ಮೂಲವೋ ಎನ್ನುವ ಪ್ರಶ್ನೆ ಈಗಲೂ ಉಂಟು. ಪೂರ್ವಶಿ ಯಾವ ಜಾತಿಯವರೋ? ಪೂರ್ವಶಿಯಲ್ಲಿ ಹುಟ್ಟಿದವರನ್ನ ಚಂದ್ರಾನ್ವಯವನ್ನು ಹಾಕಿರುವೆ. ಈ ಪೀಠವನ್ನು, ಪ್ರತಿಷ್ಠಾನ ಕುಲವನ್ನು ಅಸ್ಥಿರಾವತಿ ಹಾಕುವವರಿಗೆ ಬೆಳೆಸಲಿರುವೆ, ಬೆಳೆಸಲಿರುವೆ. ಹಾಗಿದ್ರೆ ಅಲ್ಲಿ ಕ್ರೂರವನಿಂದ ಬೀಜ ಮುಖ್ಯವಾಯಿತು, ಪೂರ್ವಶಿಯ ಕ್ಷೇತ್ರ ಮುಖ್ಯವಾಗಲಿಲ್ಲ. ಯಯಾತಿಗೆ ಶರ್ಮಿಷ್ಠೆಯಲ್ಲಿ ಹುಟ್ಟಿದಂತಹ ಸಂತಾನ ಇಲ್ಲಿವರೆಗೆ ಮುಂದುವರಿಯುವುದಕ್ಕೆ ಕಾರಣವಾಯಿತು. ಶರ್ಮಿಷ್ಠ ಯಾವ ಜಾತಿಯವರ ಯೋಚನೆ ಮಾಡು ನೀನು. ತುಂಬಿದ ಸಭೆಯ ಬಗ್ಗೆ ಸಭೆಯ ಮುಂದೆ ವಿದುರನನ್ನು ನಿಂದಿಸಿದರೆ ಸಾಲದು. ನಿನ್ನ ಅಪ್ಪನನ್ನೇ ಇಟ್ಟುಕೋ. ನಿನ್ನ ಅಪ್ಪ ಹುಟ್ಟಿದ್ದು ಕ್ಷಾತ್ರ ಕನ್ಯೆಯ ಗರ್ಭದಲ್ಲೇ ಆಗಿರಬಹುದು. ಆದರೆ ಮೂಲ ಋಷಿ ಸಂಪದ ಯೋಚನೆ ಮಾಡು. ಯಾವ ಋಷಿಯ ದೇಣಿಗೆ ಉಂಟು ಅದೇ ಋಷಿಯ ದೇಣಿಗೆ. ಕ್ಷೇತ್ರ ನನ್ನದ್ದು ದಾಸಿಯದ್ದಾಯಿತು, ನಿನ್ನದ್ದು ಕ್ಷೇತ್ರ ಕ್ಷಾತ್ರ ಕನ್ಯೆಯದ್ದಾಯಿತು. ನಿಮ್ಮ ಅನುಕೂಲಕ್ಕಾಗುವಾಗ ಕ್ಷೇತ್ರವು ಬೀಜವು ಬದಲಾವಣೆ ಆಗುತ್ತದೆ. ನಿಮ್ಮ ರಾಜಕೀಯದಲ್ಲಿ ಏನೆಲ್ಲ ಆಗುತ್ತದೆ ಎನ್ನುವುದನ್ನು ಕೇಳುವಾಗ ನಾಚಿಕೆಯಾಗುತ್ತದೆ ಗೌರವ. ಅಂತಹದರಲ್ಲಿ ನನ್ನನ್ನು ಕೇಳುತ್ತಾ ಇದ್ದಿ. ನಿನ್ನ ಹುಟ್ಟಿನ ಬಗ್ಗೆ ನೀನು ಯೋಚನೆ ಮಾಡಿದೆಯಾ? ಒಂದಿಷ್ಟಾದರೂ ತರ್ಕಿಸಿದೆಯಾ? ನೀನು ಒಬ್ಬ ಅಪ್ಪನಿಗೆ ಹುಟ್ಟಿದ ಮಗನು ಅಂತ ಕೇಳಿದ್ರೆ ಇನ್ನೂ ಪ್ರಶ್ನೆ ಉಂಟು. ನಿನ್ನನ್ನು ಲೋಕದಲ್ಲಿ ನಿನ್ನ ತಾಯಿಯಲ್ಲಿ ಹೋಗಿ ಕೇಳಿದ್ರೆ ಉತ್ತರ ಸಿಕ್ಕಿತು. ಅಜ ಅಂದ್ರೆ ಆಡು ಅಂತ ಅರ್ಥ, ಧಾನ್ಯ ಅಂತ ಅರ್ಥ, ಬ್ರಹ್ಮ ಅಂತ ಅರ್ಥ ಉಂಟು. ನೀನ್ ಅಜ ಪುತ್ರ ಕಾಣಲು, ನೀವು ಅಜ್ಜ ಪುತ್ರ ಹೌದು. ಆದ್ರೆ ಅಜ್ಜ ಪುತ್ರ ಆದದ್ದು ಮತ್ತೆ ಮೂಲದಲ್ಲಿ ಯಾವ ಪುತ್ರ? ನೀನ್ ಅಜ ಪುತ್ರ ಕಾಣಲು. ಪೂರ್ಣ ವಿಷಯ ಇನ್ನೂ ಲೋಕದ ಎಲ್ಲರಿಗೂ ಪ್ರಶ್ನೆ ಆಗಬೇಕು. ನಾವು ಹುಡುಕಿ ಹೇಳುವುದಲ್ಲ, ಅವರು ಸ್ವಲ್ಪ ಹುಡುಕಲಿ ಗೌರವನ ಚರಿತ್ರೆ. ಅವರಿಗೂ ಒಂದು ಅವಕಾಶ ಸಿಗಲಿ. ನಿನಗೆ ಉತ್ತರ ಬೇಕು ಅಂತಿದ್ರೆ ಹೋಗಿ ನಿನ್ನ ತಾಯಿಯಲ್ಲಿ ಕೇಳು. ಆದರೆ ಇಷ್ಟರವರೆಗೆ ಬಯಲಿಗೆಳೆಯದ ನಿನ್ನ ಬದುಕಿನ ಪ್ರಶ್ನೆ ಇಂದು ಬಯಲಿಗೆಳೆದಿದ್ದೇನೆ. ನಿನಗೂ